ಅಲ್ವಾ? ಅವರೇ ಕಾಂಪ್ರಮೈಸ್ ರೆಡಿ ಇದಾರೆ, ನೀನ್ ಆಗ್ತಿಲ್ವಲ್ವಾ? అట్లుంటది మన తోరి. You gotta get it up. I wanna shake it up. You wanna salsa? Take it to hop. You like the jam? ಹಾಯ್ ಹಲೋ ಫ್ರೆಂಡ್ಸ್, ಡೆಮೋ ವೀಡಿಯೋ ನೋಡಿದ್ರಲ್ಲ, ಸೊ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಇಷ್ಟ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದು ಸ್ವಲ್ಪ ವೀಡಿಯೋ ಬಿಡೋಕ್ಕೆ ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಬಿಟ್ಟಿಲ್ಲ. ನಿಮಗೆ ಕಾಣ್ತಿದೆ ಅಲ್ಲ ಗೀಟು, ನಾನು ಡಿಸ್ಪ್ಲೇ ಹೋಗಿದೆ. ಓಕೆ, ನಿಮಗೆ ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಈಸಿಯಾಗಿ ಮಿನಿಮಮ್ ಒಂದು 2000 ಅಂತ ಅರ್ನ್ ಮಾಡ್ಕೋಬೋದು. ಸೊ ಈ ಆ್ಯಪಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಅವ್ರು ನಿಮ್ಗೆ ಯಾವ ಥರ ಆಡ್ಬೇಕಂತ ಹೇಳ್ತಾರೆ. ನಿಮ್ಗೆ ಏನಾದರೂ ಇಲ್ಲ, ನಿಮಗೆ ನಾವೇ ಹೇಳ್ಬೇಕಂತಂತಿದ್ರೆ ಅವರು ಹಿಂದಿಯಲ್ಲಿ ಹೇಳಿದ್ರೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಬೇಕಾದರಷ್ಟೇ ಮಾಡಿ. ನಾನು ಪಕ್ಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ವೀಡಿಯೋ ಯಾವುದಾದ್ರು ಮಾಡ್ತೀನಿ. ಓಕೆ, ನಮ್ಮ ಕೆಲಸ ನಾವು ಏನು ಮಾಡೋಣ ಬನ್ನಿ, ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಮತ್ತು ಪಾಯಿಂಟ್ ಒಂದು ಕೊಟ್ಟಿರ್ತೀನಿ, ಆ್ಯಡ್ ಮಾಡ್ಕೊಂಡಿರಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ, ಪಾಯಿಂಟ್ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಎಕ್ಸಾಂಪಲ್ ಈಗ ಕಲರ್ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ, ಕಲರ್ ಬಾಕ್ಸ್ನಾಗ ಹೋಗಿ ಇಲ್ಲಿ ಕಲರ್ ಬಾಕ್ಸ್ ಓಪನ್ ಮಾಡ್ತಾ ಈ ಥರ ಬರುತ್ತೆ. ನಿಮಗೆ ಇಲ್ಲಿ ರೆಡ್ ಜಾಗದಾಗ ಸ್ಕೈ ಬ್ಲೂ ಓಪನ್ ಮಾಡ್ಕೋಬೋದು. ಇಲ್ಲಿ ಇದು ಗ್ರೀನ್ ಜಾಗದಾಗ ಬ್ಲ್ಯಾಕ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಯಾವ್ದು ಬೇಕು ಅದನ್ನ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸೆಟ್ ಮಾಡ್ಕೊಂಡು ಆಮೇಲೆ ನೀವು ಯಾವ್ದನ್ನ ಸೆಟ್ ಮಾಡಿರ್ತೀರೋ ಅದನ್ನ ಕಾಪಿ ಲೇಯರ್ ಮಾಡಿಕೊಂಡು ಈಗ ಎಲ್ಲ ಫಾಂಟ್ಸ್ ಇದಾವೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಟೈಮ್ ನೋಡಿ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾಯಿದ್ದೀನಿ, ಯಾಕಂದರೆ ವೀಡಿಯೋ ಭಾಳ ಲೇಟಾಗಿ ಬಿಡ್ತೀನಿ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾಯಿದ್ದೀನಿ. ಓಕೆ, ಮತ್ತು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಬಗ್ಗೆ ಯಾರೋ ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆಮೇಲೆ ಎಲ್ಲ ಆಫ್ ಮಾಡಿಬಿಡಿ. ಎಲ್ಲ ಆಫ್ ಮಾಡಿ ಕಲರ್ ಬಾಕ್ಸ್ ಅಂದರೆ ಓಪನ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡಿ. ಓಕೆನಾ? ಕಲರ್ ಚೇಂಜ್ ಆಯ್ತು ನೋಡಿ. ಓಕೆ, ಇಲ್ಲಿಗೆ ಬಂದು ನೋಡಿದ್ರೆ ಈಗ ಈ ಫೋಟೋ ಜೊತೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಸೊ ಭಾಳ ಜನ ನೀವು ಫೋಟೋ ಕ್ಲಿಯರ್ ಆಗಿರೋದನ್ನ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಐಕನ್ ಕಾಣ್ತಿದೆ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ, ಒಂದು ನಿಮಿಷ ನಾನು ಬೇರೆ ತೋರಿಸ್ತೀನಿ ನಿಮಗೆ. ಎಕ್ಸಾಂಪಲ್ ಈ ಫೋಟೋ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಸೆಟ್ ಆಗಲ್ಲ, ಯಾಕಂದರೆ ಆ ಫೋಟೋ ತಕ್ಕಂತೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಆ ಫೋಟೋನ. ಓಕೆನಾ? ಸ್ವಲ್ಪ ಝೂಮ್ ಕಮ್ಮಿ ಮಾಡಿಕೊಂಡು ಎಲ್ಲಿ ಫೋಟೋ ಸ್ವಲ್ಪ ಕ್ರಾಪ್ ಆಗಿದೆ ನೋಡಿ, ಕ್ರಾಪ್ ಆಗಿದೆ. ಓಕೆನಾ? ಇಲ್ಲೇನಿಲ್ಲ, ಸಿಂಪಲ್ ಈ ಫೋಟೋ ಸ್ವಲ್ಪ ನಿಮ್ಮ ಫಿಂಗರಿಂದ ಸ್ವಲ್ಪ ಮೇಲೆ ಎತ್ಕೊಳ್ಳಿ. ಓಕೆನಾ? ಈ ಥರ ಪ್ರಾಬ್ಲಮ್ ಬರೋರಿಗೆ ಅಷ್ಟೇ ನಾನು ಹೇಳ್ತಿರೋದು. ಇವಾಗ ಝೂಮ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಝೂಮ್ ಮಾಡ್ಕೊಂಡು ಸೆಟ್ ಆಯ್ತು ನೋಡಿ. ಈಗ ಒನ್ ಟೈಮ್ ನೋಡಿ. ಓಕೆನಾ? ಸಖತ್ತಾಗಿ ಅಂತಿದ್ದು ನೋಡಿ. ಸೊ ನೀವು ಇಲ್ಲಿ ಕೂಡ ಸೇಮ್ ಅದೇ ಥರ ಯಾವುದಾದ್ರೂ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ಯಾರು ಫೋಟೋ ಆ್ಯಡ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ಈ ಫೋಟೋ, ಇದೇ ಫೋಟೋ. ಓಕೆನಾ? ಈ ಥರ ಸೆಟ್ ಆಯ್ತು ನೋಡಿ. ಇದಂತ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಇಲ್ಲಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸೇಮು, ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಫೋಟೋ ಗ್ರೂಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಓಕೆನಾ? ಆ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಲಿಗೆ ಈ ಫೋಟೋ. ಓಕೆನಾ? ಆ ಫೋಟೋನ ಶೇಪ್ ಕೆಳಗಡೆ ತಗೊಂಬಂದು ಆ ಫೋಟೋನ ಲಾಸ್ಟನ್ನು ಹೇಳ್ಕೊಳ್ಳಿ. ಇದಕ್ಕೇನಾದರೂ ಎಫೆಕ್ಟ್ ಇದೆ ನೋಡಿ, ಟೇಲ್ಸ್ ಎಫೆಕ್ಟ್ ಇದೆ, ಇದನ್ನ ಕಾಪಿ ಮಾಡಿಕೊಂಡು ಇದಕ್ಕೆ ಪೇಸ್ಟ್ ಮಾಡಿ. ಫೋಟೋ ಅದು ನೀವು ಯಾವ ಫೋಟೋ ಮಾಡ್ತೀರೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಆಪ್ಷನ್ಗೆ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದು ಆ್ಯಡ್ ಆಗಿರುತ್ತೆ. ಇದನ್ನ ಕಾಪಿ ಮಾಡ್ಕೊಂಡು ಹೇಳ್ತೀನಿ. ಒಂದು ಟೈಮ್ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಇಲ್ಲಿ ಫೋಟೋ ಸೆಟ್ ಆಗಿದೆ ನೋಡಿ ಫಸ್ಟ್. ಓಕೆನಾ? ಹೋಗಿ ಇಲ್ಲಿ ಫೋಟೋ ಸೆಟ್ ಆಗಿಲ್ಲ, ಮತ್ತೆ ಎಡಿಟ್ ಗ್ರೂಪ್ನಾಗ ಹೋಗಿ ಆ ಫೋಟೋ ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ? ಆ ಥರ ಸೆಟ್ ಆಗಿಲ್ಲ, ಸ್ವಲ್ಪ ಮ್ಯಾಕೆ ತಗೊಳ್ಳಿ, ಮತ್ತೆ ಬ್ಯಾಕ್ ಬಂದು ನೋಡಿ ಒಂದು ಟೈಮು. ಒಂದು ನಿಮಿಷ. ಇಲ್ಲಿ ಸೆಟ್ ಆಯ್ತು ನೋಡಿ. ಈಗ ಅದೇ ಗ್ರೂಪ್ ಸೆಟ್ ಮಾಡ್ಕೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ಆ ಫೋಟೋನ ಕಾಪಿ ಲೇಯರ್ ಮಾಡ್ಕೊಂಡು ಬ್ಯಾಕ್ ಬಂದು ಇವಾಗ ಆ ಫೋಟೋ ಎಲ್ಲೈತೆ ನೋಡಿ. ಇನ್ನೊಂದು ಎಡಿಟ್ ಗ್ರೂಪ್ನಾಗ ಹೋಗಿ ಎರಡನೇ ಗ್ರೂಪ್ನಾಗ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಆ ಫೋಟೋನ ಪೇಸ್ಟ್ ಮಾಡಿಕೊಂಡು ಶೇಪ್ ಕೆಳಗಡೆ ತಗೊಂಬನ್ನಿ. ಈಗ ಬ್ಯಾಕ್ ಬಂದು ಒಂದು ಟೈಮ್ ನೋಡಿ. ಈಗ ಓಕೆನಾ? ಎಲ್ಲ ಸೆಟ್ ಆಯ್ತು. ಇಲ್ಲಿ ಸೇಮ್ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಸ್ಟಾರ್ ಐಕನ್ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರೋ ಅವ್ರ ಫೋಟೋ. ಓಕೆನಾ? ಎಕ್ಸಾಂಪಲ್ ಇಲ್ಲಿ ಲೇಡೀಸ್ ಫೋಟೋ ಆ್ಯಡ್ ಮಾಡಿ. ಸೊ ಈ ಥರ ಇಲ್ಲಿ ನೀವು ಅಡ್ಜಸ್ಟ್ಮೆಂಟಲ್ಲಿ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ದೀನಿ. ಇಲ್ಲಿ ಸೇಮು. ಓಕೆ, ಇಷ್ಟೆಲ್ಲ ಆದಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ ರಿಪ್ಲೈ ಕೊಡ್ತೀನಿ. ಓಕೆ, ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಜೈ ಹಿಂದ್.